ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂಗೇರ. ಬಹಳಷ್ಟು ದಿನ ಆದಮೇಲೆ ಒಂದು ವಿಡಿಯೋ ಮುಖೇನ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಸೇಮ್ ಟು ಸೇಮ್ ಲಾಸ್ಟ್ ಟೈಮ್ ನಾನು ಯಾವ ವಿಡಿಯೋ ಬಗ್ಗೆ ಹಾಕಿದ್ನೋ, ಜೀನಿ ಸ್ಲಿಮ್ ವೆಯ್ಟ್ ಲಾಸ್ ಪೌಡರನ್ನು ಬಳಸ್ಕೊಂಡು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಒಳ್ಳೆ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆಯೇ ಕೆಲವೊಂದು ಕಮೆಂಟ್ಸ್ಗಳು ಬರ್ತಾ ಇದೆ. ಆಲ್ಮೋಸ್ಟ್ ಕೆಲವೊಂದು ಡೌಟ್ಸ್ ಇರುತ್ತಲ್ವ, ಯಾವಾಗಲೂ ಹಾಗೆ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ಆಲ್ಮೋಸ್ಟ್ ಒಂದು ಡೌಟ್ಸ್ ಬಂದೇ ಬರುತ್ತೆ. ಹಾಗಾಗಿ ಆ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡೋಣ. ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ಅದನ್ನು ಹೇಗೆ ನಡೀತಾ ಇದೆ, ನಾನು ಅದನ್ನು ಯಾವ ರೀತಿಯಾಗಿ ಫಾಲೋಅಪ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶೇರ್ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಒಂದು ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ಬಂದಿತ್ತು. ಸೊ ಈ ಒಂದು ರಿಕ್ವೆಸ್ಟೆಡ್ ಕಮೆಂಟ್ಸ್, ಅದು ರಿಕ್ವೆಸ್ಟೆಡ್ ವಿಡಿಯೋ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕಮೆಂಟ್ಸ್ ಹಾಕಿದ್ರು. ನನ್ನ ಒಂದು ಡಯಟ್ ಯಾವ ರೀತಿಯಾಗಿ ನೀವು ಫಾಲೋಅಪ್ ಮಾಡ್ತಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಬನ್ನಿ ನೋಡೋಣ. ನಾನು ಜೀನಿ ಸ್ಲಿಮ್ ಕುಡಿಯೋದಕ್ಕೆ ಪ್ರಾರಂಭ ಮಾಡಿ ವೆಯ್ಟ್ ಲಾಸ್ ಪೌಡರ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು 2 months ಹತ್ರ ಆಗ್ತಾ ಇದೆ. ಓಕೆ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ, ಒಂದು ತೂಕವನ್ನು ನಾವು ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಾನು ಈ ಒಂದು ಜೀನಿ ಸ್ಲಿಮ್ ತಗೊಳ್ಳೋದಕ್ಕೆ ನಾನು ಡಿಸೈಡ್ ಮಾಡಿರುವಂಥದ್ದು. ಯಾಕೆಂದರೆ ನಾನು ಕೂಡ ಒಂದಷ್ಟು ರಿವ್ಯೂ ನೋಡಿಕೊಂಡೇ ನಾನು ತಗೊಳ್ತಾ ಇದ್ದೀನಿ. ನನ್ನ ಒಂದು ಡಯಟ್ ನಾನು ಹೇಳಿದೆ ಮೊದಲೇ, ನಾನು ಒಂದಷ್ಟು ಕ್ವೆಶನ್ಸನ್ನು ಪಿಕ್ ಮಾಡ್ಕೊಂಡು ನಾನು ಹೇಳ್ತಾ ಇರುವಂಥದ್ದು ಇದರ ಬಗ್ಗೆ. ಮೊದಲನೇದಾಗಿ ನನಗೆ ಮೊದಲ ಕ್ವೆಶನ್ ಏನಂದರೆ, ಏನಾದರೂ ಒಂದು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಖಂಡಿತವಾಗ್ಲೂ ಈ ಒಂದು ಜೀನಿ ಸ್ಲಿಮ್ಮಿಂದ ಖಂಡಿತ ನನಗಂತೂ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ಯಾಕೆಂತ ಹೇಳಿದ್ರೆ, ಸಾಧಾರಣ ನಮ್ಮ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಕೆಲವೊಂದು ಶರೀರದಲ್ಲಿ ಬದಲಾವಣೆಗಳಾಗುತ್ತೆ, ಅಥವಾ ನಿತ್ರಣ ಆಗುವಂಥದ್ದು, ವೀಕ್ನೆಸ್ ಬರುವಂಥದ್ದು ಏನಾದರೂ ಒಂದು ಆಗುತ್ತಲ್ವ. ಹಾಗಾಗಿ ಆ ಥರ ಏನೂ ಆಗಿಲ್ಲ ನನಗೆ. ಸೈಡ್ ಎಫೆಕ್ಟ್ಸ್ ಖಂಡಿತ ಇಲ್ಲ. ನೀವು ಇವಾಗ ಮನ್ನಾ ಹೆಲ್ತ್ ಮಿಕ್ಸ್ ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಗೊತ್ತಿರುತ್ತಲ್ವ, ಖಂಡಿತವಾಗ್ಲೂ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದಾಗ ಇದರಲ್ಲೂ ಕೂಡ ಜೀನಿ ಸ್ಲಿಮ್ಮಲ್ಲಿ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ. ನಾನು ಎಕ್ಸಾಂಪಲ್ ಇದ್ದೀನಿ. ಹಾಗೆಯೇ ಇದರ ಒಂದು ರುಚಿ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಒಂದು ಕಮೆಂಟ್ಸ್ ಬಂದಿತ್ತು. ಖಂಡಿತ ಹೌದು. ಯಾವಾಗಲೂ ಒಂದು ಒಳ್ಳೆಯ ಒಂದು ಆಹಾರ ಅಥವಾ ಒಂದು ಲಿಕ್ವಿಡಿ ಆಹಾರ ಅಂತ ಹೇಳುವಾಗ ಅದರಲ್ಲಿ ಟೇಸ್ಟ್ ಸ್ವಲ್ಪ ಕಡಿಮೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಾಗ ಯಾವಾಗಲೂ ರುಚಿ ಕಡಿಮೆ ಇರುತ್ತೆ. ಹಾಗಾಗಿ ಇದರಲ್ಲಿ ನನಗೆ ಏನು ಅನಿಸಿಲ್ಲ. ನನಗೆ ಒಳ್ಳೆಯ ನನ್ನ ನಾಲಿಗೆಗೆ ರುಚಿ ಇದೆ ಅಂತ ಅನಿಸ್ತು. ಚೆನ್ನಾಗಿದೆ, ಟೇಸ್ಟ್ ಏನು ಹಾಳಾಗಿಲ್ಲ, ಚೆನ್ನಾಗಿದೆ, ಕುಡಿಬಹುದು. ಓಕೆ, ಸಾಲ್ಟ್ ಯೂಸ್ ಮಾಡಬಾರ್ದು, ಶುಗರ್ ಯೂಸ್ ಮಾಡಬಾರ್ದು, ಹಾಗೆಯೇ ಕಟ್ ಡೌನ್ ಮಾಡಿ ಅಂತ ಇದೆ. ಬಟ್ ನಾನು ಫಾಲೋ ಮಾಡ್ತೀನಿ. ಆದರೆ ಈ ಒಂದು ಮಾಲ್ಟ್ ಮಾಡುವಾಗ ಅದನ್ನು ನಾನು ಉಪಯೋಗಿಸುವಾಗ ಒಂದಿಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅದು ಇದೆ, ಅವರು ಕೂಡ ಹೇಳ್ತಾರೆ ಹಾಕ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ವಿಪರೀತ ಅಲ್ಲ, ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವೇನು ಮಾಡ್ಬೋದು, ಉಪಯೋಗಿಸ್ಬೋದು. ಆವಾಗ ಒಂದು ಸ್ವಲ್ಪ ನಮಗೆ ರುಚಿ ಕೊಡುತ್ತೆ ನಾಲಿಗೆಗೆ. ಇನ್ನೊಂದು ಕ್ವೆಶನ್ ನಾನದು ಪಿಕ್ ಮಾಡ್ಕೊಂಡಿರುವಂಥದ್ದು, ಡಯಟ್ ಏನು ಫಾಲೋ ಮಾಡ್ತೀರಾ? ಹೌದು, ಡಯಟ್ ಫಾಲೋ ಮಾಡ್ತೀನಿ. ಯಾಕೆಂದರೆ ಇದನ್ನು 2 ಟೈಮ್ ಕುಡಿಲೇಬೇಕು. ಎಂಟಿ ಸ್ಟಮಕ್ಕಲ್ಲಿ ಕುಡೀರಿ ಅಂತ ಹೇಳ್ತಾರೆ. ಮಾರ್ನಿಂಗ್ ಟೈಮ್ ಹಾಗೆ ಈವ್ನಿಂಗ್ ಟೈಮ್, ನೈಟಿಗೆ ಇದೇ ತೊಗೊಳ್ಬೇಕು. ಫುಡ್ ಏನಿದೆ ಅಥವಾ ಆಹಾರದ ಬದಲಿಗೆ ಇದನ್ನು ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ನಾನು ಮಾರ್ನಿಂಗ್ ಟೈಮ್ ಏನು ಅಂತ ಎಂಟಿ ಸ್ಟಮಕ್ಕಲ್ಲಿ ಇದನ್ನು ತಗೊಳ್ತಾ ಇಲ್ಲ, ಜೀನಿ ಸ್ಲಿಮ್ಮನ್ನು ನಾನು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಾಸ ಇದೆ ಕೆಲವೊಂದು. ನಮಗೆ ಏನು ಅಂತ ಹೇಳಿದರೆ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನು ಅಂತ ಹೇಳಿದರೆ, ನನಗೆ ಪರ್ಸ್ನಲಿ ಅಭ್ಯಾಸ, ಕೆಲವೊಂದು ಸಲ ನಾನು ಹಾಟ್ ವಾಟರಿಗೆ ಲೆಮನ್ ಹಾಕಿ ಕುಡಿತೀನಿ. ಇನ್ನೊಮ್ಮೆ ನಾನು ಜೀರಾ ವಾಟರ್ ಕುಡಿತೀನಿ. ಹಾಗೆಯೇ ಕೊರಿಯಂಡರ್ ಲೀಫ್, ಹಾಗೆ ಪುದೀನ, ಮಿಂಟ್ ಲೀಫ್ ಏನಿದೆ, ಆಮೇಲೆ ನಂತರ ಕರಿ ಲೀವ್ಸ್ ಏನಿದೆ, ಇದನ್ನು ಕುದಿಸಿ ಅದರ ವಾಟರನ್ನು ಸೋಸ್ಕೊಂಡು ಕುಡಿಯುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ. ಕೆಲವೊಮ್ಮೆ ನಾನು ಶುಂಠಿ, ಬೆಳ್ಳುಳ್ಳಿ ಈ ರೀತಿಯಾದಂಥ ವಾಟರನ್ನು ಕುದಿಸ್ಕೊಂಡು ಕುಡಿಯುವಂತಹ ಅಭ್ಯಾಸ ಇಟ್ಕೊಂಡಿದ್ದೀನಿ. ಎಂಟಿ ಸ್ಟಮಕ್ಕಲ್ಲಿ
ಎಕ್ಸಾಂಪಲಿ ನಾನು ಇದುವರೆಗೂ ನಾನು ಜೀನಿ ಸ್ಲಿಮ್ ಪೌಡರನ್ನು ನಾನು ತಗೊಂಡಿದ್ದೇ ಇಲ್ಲ. ನಾನು ಒಂದಷ್ಟು ವಾಟರನ್ನು ಕುಡ್ಕೊಂಡು ಆನಂತರ ನಾನು ಏನು ಮಾಡ್ತೀನಿ, ಜೀನಿ ಸ್ಲಿಮ್ಮನ್ನು ಒಂದು 20 ಮಿನಿಟ್ಸ್ ಗ್ಯಾಪ್ ಆದಮೇಲೆ ನಾನು ಜೀನಿ ಸ್ಲಿಮ್ಮನ್ನು ತಗೊಳ್ತಾ ಇರುವಂತಹದ್ದು. ಅದು ಕೂಡ ಅಷ್ಟೇ, ಒಂದು ಗ್ಲಾಸ್ನಷ್ಟು ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ನಂತರ ಅದೇನೋ ಹಸಿವು ಅಂತ ಅನ್ಸಲ್ಲ. ಆ್ಯಕ್ಚುಲಿ ನನಗೆ ಏನು ಅಂತ ಹೇಳಿದ್ರೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಹಾಗೆಯೇ ಚಹಾ ಕುಡಿಯುವ ಅಭ್ಯಾಸ ಇದೆ. ಬೇಕು ಅನ್ಸಿದಾಗ ಸ್ವಲ್ಪ ಇಷ್ಟ ಅಂತ ಹೇಳುವಾಗ ಕಾಫಿ ಕುಡಿಯುವ ಅಭ್ಯಾಸವೂ ಇದೆ. ತುಂಬ ಸ್ಟ್ರಾಂಗಾಗಿ ಕಾಫಿ ಕುಡಿಯುವಂತಹ ಅಭ್ಯಾಸ ಇದೆ. ಬಟ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ ದೃಢ ನಿರ್ಧಾರವನ್ನು ತಗೊಂಡು ಕೆಲವೊಂದು ನಮ್ಮ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಆರೋಗ್ಯಕರವಾಗಿ ನಾವು ಜೀವಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ನಾನು ಚಹಾ ಕುಡಿಯೋದನ್ನು ಬಿಟ್ಟಿದ್ದೀನಿ. ಆದರೂ ಒಮ್ಮೊಮ್ಮೆ ಕುಡಿದ್ರೆ ಏನು ಸಮಸ್ಯೆ ಆಗಲ್ಲ, ಯಾಕೆಂತ ಹೇಳಿದ್ರೆ ನಾನು ಕುಡಿತೀನಿ, ಫುಲ್ ಸಂಪೂರ್ಣವಾಗಿ ನಾನು ಬಿಟ್ಟಿಲ್ಲ. ಕೆಲವೊಮ್ಮೆ ಬೇಕು ಅನಿಸುತ್ತಲ್ವ, ನಮ್ಮ ಮನಸ್ಸು ಕೇಳುತ್ತೆ, ನಮ್ಮ ಮೈಂಡ್ ಕೇಳುತ್ತೆ, ಬೇಕು ಸ್ವಲ್ಪ ಚಹಾ ಇರಲಿ, ಒಂದು ರಿಲ್ಯಾಕ್ಸ್ ಆಗಬೇಕು, ಆ ಮೂಡು ಚೆನ್ನಾಗಾಗಬೇಕು ಅಂತ ಹೇಳುವಾಗ ಕಾಫಿ ಚಹಾ ಏನಿದೆ, ಟೀ ಏನಿದೆ ಕುಡಿಯುವ ಮನಸ್ಸಾಗುತ್ತೆ. ಹಾಗಂತೇಳಿ ಒಂದು ಗ್ಲಾಸ್ ಫುಲ್ ಕುಡಿಯೋಲ್ಲ, ಬೇಕು ಅನಿಸ್ದಾಗ ಒಂದು 2 ಸಿಪ್ ಏನಿದೆ ಒಂದು ಗ್ಲಾಸಲ್ಲಿ ಕಾಲು ಭಾಗದಷ್ಟು ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ನಾನೇನು ಅದಕ್ಕೆ ಇದು ಬೇಡ ಅಂತ ನಾನೇನು ನೆಗ್ಲೆಕ್ಟ್ ಮಾಡಲ್ಲ, ಕುಡಿದ್ಬಿಡ್ತೀನಿ, ತೊಂದರೆ ಇಲ್ಲ. ಯಾವಾಗಲೂ ಅಲ್ಲ, ಯಾವಾಗಾದ್ರೂ ಒಮ್ಮೆ ಬೇಕು ಅನಿಸ್ದಾಗ. ಹಾಗೆಯೇ ನೆಕ್ಸ್ಟ್ ನಾನು ಮಧ್ಯಾಹ್ನದ ಒಂದು ಊಟ, ನಾನು ಮಧ್ಯೆ ಮಧ್ಯೆ ತಿನ್ನುವ ಅಭ್ಯಾಸ ಮೊದಲಿಂದಲೂ ನಾನು ಇಟ್ಕೊಂಡಿಲ್ಲ. 3 ಮೀಲ್ಸ್ ನಂದು ಏನಿದ್ರು, ಮಾರ್ನಿಂಗ್, ಆಫ್ಟರ್ನೂನ್, ಹಾಗೆಯೇ ಲಂಚ್ ಏನಿದೆ ಈವ್ನಿಂಗ್, ಆ 3 ಮೀಲ್ಸೇ ಇರ್ತಾ ಇದ್ದಿದ್ದು ಆಗ್ಲಿಂದಲೂ ಕೂಡ ಅಷ್ಟೇ. ಇವಾಗಲೂ ಅದನ್ನೇ ಫಾಲೋ ಮಾಡ್ತೀನಿ. ನನಗೆ ಮಧ್ಯೆ ಮಧ್ಯೆ ತಿನ್ನುವಂತಹ ಅಭ್ಯಾಸ ಇಲ್ಲ. ಹಾಗಾಗಿ ಮಧ್ಯಾಹ್ನದ ಊಟ ಏನಿದೆ, ಈ ರೈಸ್ ನನಗೆ ಬಹಳ ಇಷ್ಟ. ಆ ರೈಸ್ ಹೇಗೆ ಅಂತ ಹೇಳಿದ್ರೆ ವೆಜಿಟೇಬಲ್ಸನ್ನು ಒಂದಿಷ್ಟು ಹಾಕ್ಕೊಂಡು ರೈಸ್ ಒಂದಿಷ್ಟು ಹಾಕ್ಕೊಂಡು ತಿಂದ ಅಭ್ಯಾಸ ಇತ್ತು. ಬಟ್ ನಾನು ಏನು ಮಾಡಿದೆ, ಡಿಸೈಡ್ ಮಾಡಿದೆ, ಬೇಡ, ನನಗೆ ರೈಸ್ ಅಭ್ಯಾಸವನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಡೌನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ರೈಸನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಹಾಗಂತ ಹೇಳಿ ನಾನು ಹೇಳಿದೆಲ್ಲ ಡೈಲಿ ಬೇಕು ಅನಿಸಿದಾಗ ಸ್ವಲ್ಪ ಮಟ್ಟಿಗೆ ತಿಂತೀನಿ, ಇಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲ. ರೈಸ್ ತುಂಬಾ ಕಡಿಮೆ ಮಾಡ್ತಾ ಇದ್ದೀನಿ. ನಾನು ರಾಗಿ ಯೂಸ್ ಮಾಡ್ತಾ ಇದ್ದೀನಿ ಅದರ ಬದಲಿಗೆ. ಇಲ್ಲದ ಪಕ್ಷದಲ್ಲಿ ರಾಗಿ, ನನಗೆ ಗೋಧಿ ಚಪಾತಿ ಇವು ಸ್ವಲ್ಪ ದೂರ, ನನಗಷ್ಟು ಇಷ್ಟ ಅನಿಸಲ್ಲ. ಸೊ ರಾಗಿನೇ ಹೆಚ್ಚಾಗಿ ದೋಸೆ ಅಥವಾ ಏನು ಮುದ್ದೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ವೆಜಿಟೇಬಲ್ಸ್ ಚೆನ್ನಾಗಿ ತಿಂತೀನಿ ಬಾಯ್ಲ್ ಮಾಡಿ. ಸೊಪ್ಪು ತರಕಾರಿಗಳನ್ನು ಬಹಳಷ್ಟು ಬಳಸ್ತಾ ಇದ್ದೀನಿ ಇವಾಗ. ಹೌದು, ಆಫ್ಕೋರ್ಸ್ ನನಗೆ ಫ್ರೂಟ್ಸ್ ಕೂಡ ಅಷ್ಟೇ, ನಾನೇನು ಬಿಟ್ಟಿಲ್ಲ, ಫ್ರೂಟ್ಸು ತಿಂತಾ ಇದ್ದೀನಿ. ಇದು ಮಧ್ಯಾಹ್ನದಾಯಿತು. ನಂತರ ಕಾಫಿ ಟೈಮಲ್ಲಿ ಏನೂ ಇಲ್ಲ, ಸ್ನ್ಯಾಕ್ಸ್ ಅಂತ ನಾನೇನು ಅಭ್ಯಾಸ ಮಾಡ್ಕೊಂಡಿಲ್ಲ. ಸಂಪೂರ್ಣವಾಗಿ ನಾನು ಜಂಕ್ ಫುಡ್, ಚಿಪ್ಸ್ಗಳು ಅಂದರೆ ಫ್ರೈಡ್ ಏನಿರುತ್ತೆ ಅದು ಎಲ್ಲನೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಖಂಡಿತ ತಿಂತೀನಿ, ವೀಕ್ಲಿ 2 ಡೇಸ್ ಆದರೂ ನನಗೆ ಬೇಕು. ಎಗ್ ತಿಂತೀನಿ, ಬೇಕೇ ಬೇಕು ಅನಿಸ್ದಾಗ ಎಗ್ ತಿಂತೀನಿ. ಹಾಗೆಯೇ ನೈಟಿಗೆ ನಾನು ಜೀನಿನೇ ಕುಡಿತೀನಿ, ಜೀನಿಯನ್ನು ಮಾಡ್ಕೊಳ್ತೀನಿ, ಕುಡಿತೀನಿ. ಹೌದು, ಒಂದು 1 ವೀಕ್ ತುಂಬ ಕಷ್ಟ ಅನಿಸುತ್ತೆ ನಮಗೆ. ಯಾಕೆಂತ ಹೇಳಿದ್ರೆ ಹೊಟ್ಟೆ ತುಂಬ ತಿಂದು ಇರ್ತೀವಲ್ಲ ಆರಾಮಾಗಿ, ಅವಾಗ ಏನು ಮಾಡ್ತೆ, ನಮ್ಮದು ಕೇಳುತ್ತೆ ಅಲ್ವಾ, ಹಸಿವು ಅನ್ನೋದೇನು ನಿಲ್ಲಲ್ವಲ್ಲ, ಕೇಳುತ್ತೆ ನಮಗೆ. ಯಾಕೆಂದರೆ ನಮ್ಮ ಹೊಟ್ಟೆಗೆ ಅದು ಅಭ್ಯಾಸ ಮಾಡಿಬಿಟ್ಟಿರ್ತೀವಿ, ಇಷ್ಟು ಫುಡ್ಡು ಹೊಟ್ಟೆ ತುಂಬ ತಿಂದು ಅಭ್ಯಾಸ ಮಾಡಿಸಿರೋದ್ರಿಂದ ಅದು ಕೇಳ್ತಾ ಇರುತ್ತೆ, ಹಸಿವು ಕೇಳುತ್ತೆ, ಹೊಟ್ಟೆ ತುಂಬಬೇಕು ಅಂತ ನಮ್ಗೆ. ಯಾಕೆ ಅಂತ ಹೇಳಿದ್ರಿ, ಇದು ಲಿಕ್ವಿಡ್ ಥರ ಇರೋದ್ರಿಂದ ಜೀನಿ ನಮ್ಗೆ ಹಸಿವು ಖಂಡಿತ ಆಗುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಕೇವಲ 1 ವಾರ ತನಕ ನಮಗೆ ಸಹಿಸೋದಕ್ಕೆ ಆಗಲ್ಲ. ಬಟ್ ನಮಗೆ ಒಂದು ದೃಢತೆ ಇರಬೇಕು ಮನಸ್ಸಲ್ಲಿ, ಹೌದು ನಾನು ಆರೋಗ್ಯವಾಗಿರಬೇಕು, ನಾನು ಇದನ್ನು ಫಾಲೋ ಮಾಡಬೇಕು ಅನ್ನುವಂತಹ ದೃಢತೆ ಖಂಡಿತವಾಗ್ಲೂ ಇರಲೇಬೇಕು. ಹಾಗಾಗಿ ನಾನು ಅದನ್ನು ನಿರ್ಧರಿಸ್ಕೊಂಡೇ ನಾನು ಶುರು ಮಾಡಿರುವಂಥದ್ದು. ಹೌದು, ತುಂಬ ಇಷ್ಟಪಟ್ಟು ಏನೆಲ್ಲ ತಿಂತೀನಿ ಅದನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿಕೊಂಡೆ. ಸ್ವೀಟ್ ತುಂಬ ಇಷ್ಟ, ಬಹಳ ಇಷ್ಟ ನನಗೆ ಸ್ವೀಟ್ ಅಂದರೆ. ನಾನು ಅದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಹಾಗಂತೇಳಿ ತಿನ್ನಲ್ಲ ಅಂತಲ್ಲ, ಯಾವಾಗಲಾದರೂ ಒಮ್ಮೊಮ್ಮೆ ಒಂದಿಷ್ಟು ತಿಂತೀನಿ. ಓಕೆ, ಇವು ನನ್ನ ಡಯಟ್ ಪ್ಲ್ಯಾನ್ಗಳು. ಕಾಳು ನಿಮಗೆ ಗೊತ್ತಿರುತ್ತೆ, ಆರೋಗ್ಯಕರವಾದಂಥ ಆಹಾರ, ಸಾತ್ವಿಕ ಆಹಾರಗಳು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಅಷ್ಟೇ. ನಮ್ಗೆ ಗೊತ್ತಿದ್ರೂ ನಾವು ಅದನ್ನು ಕೆಲವೊಮ್ಮೆ ಫಾಲೋ ಮಾಡಲ್ಲ. ಬಟ್ ಪದೇ ಪದೇ ಹೇಳ್ತಾ ಇರುವಂಥದ್ದು, ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ನಮ್ಮ ಆರೋಗ್ಯವನ್ನು ಕ್ರಮೇಣ ಅದು ಕಮ್ಮಿ ಆಗ್ತಾ ಇರುತ್ತೆ. ನನಗೆ ಬೆಸ್ಟ್ ಅನಿಸುತ್ತೆ, ನಮಗೆ ನಾವು ಇನ್ಸ್ಪೈರ್ ಆಗಿ ನಾವು ತಗೊಳ್ಬೇಕು. ನನಗೆ ಹೇಗೆ ಅಂತ ಹೇಳಿದರೆ,
ನಾನೊಂದು 15-20 ಡೇಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬೇಜಾರಾಗೋದು. ಕಮ್ಮಿ ಆಗಿದ್ದೀನಾ ಇಲ್ವಾ ಅನ್ನುವಂಥದ್ದು ನನಗೆ ಒಂಥರ ಬೇಜಾರು ಅನಿಸ್ತಿತ್ತು. ಹಾಗಾಗಿ ನಾನು ವೇನಿಂಗ್ ಮೆಷಿನನ್ನು ತಗೊಂಡಿರುವಂತಹದ್ದು. ವೇನಿಂಗ್ ಮೆಷಿನಿಂದ ಗೊತ್ತಾಗುತ್ತಲ್ವ, ಕಮ್ಮಿ ಆದಾಗ ನಮ್ಗೆ ನಾವು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ. ನಮ್ಮನ್ನು ನಾವೇ ಆಗಿ ತಗೊಂಡ್ರೆ ಓಕೆ, ಅದನ್ನು ಫಾಲೋ ಮಾಡೇ ಮಾಡ್ತೀವಿ. ಕಡಿಮೆ ಅಂತ ಖುಷಿಯಿಂದ ನಾವೇನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾನೇನು ಹೊರತಾಗಿಲ್ಲ. ನಾನು ಸೇಮ್ ಟು ಸೇಮ್ ಹಾಗೇನೆ ವೆಯ್ಟ್ ಕಮ್ಮಿ ಆಗ್ತಾ ಇದ್ದೀನಿ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಓಕೆ, ಇದು ಫುಡ್ ವಿಷಯ ಆಯಿತು. ಕೇವಲ ಇವಿಷ್ಟನ್ನು ನಾನು ಫಾಲೋ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಲ್ಲ. ಫುಡ್ಡನ್ನು ಕಟ್ ಡೌನ್ ಮಾಡಿಕೊಂಡು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಮಾತ್ರ ನಾನು ಕಡಿಮೆ ಆಗಿದ್ದೀನಿ ಅಂತಲ್ಲ. ನಾನು ಒಂದು ಮಾರ್ನಿಂಗ್ ಟೈಮ್ ನಾನು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ, ಹೆಚ್ಚು ಅಂದರೆ ಅರ್ಧನೇ ಆಗೋದು ನನಗೆ, ಅರ್ಧ ಗಂಟೆ ನಾನು ಎಕ್ಸಸೈಸ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ದೇಹವನ್ನು ದಂಡಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾವು ಟೌನಲ್ಲಿರೋದ್ರಿಂದ ವಾಕಿಂಗ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಒಂದಷ್ಟು ವ್ಯಾಯಾಮವನ್ನು ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ನಾನು ಬಾಡಿ ಎಕ್ಸಸೈಸ್ ಯಾವುದು, ಅದೆಲ್ಲವೂ ಕೂಡ ಅಷ್ಟೇ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ನಾವು ಆನ್ಲೈನ್ ಅಥವಾ ಮೊಬೈಲ್ ನೋಡಿಕೊಂಡು ಎಲ್ಲನೂ ಫಾಲೋ ಮಾಡ್ತೀವಿ, ಮಾಡಬೇಕು ಅನ್ನುವಂತಹ ಮನಸ್ಸು ಇದ್ದರೆ. ಹಾಗಾಗಿ ನಾನು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ. ಇವೆಲ್ಲವನ್ನು ಫಾಲೋ ಮಾಡಿಕೊಂಡು ನಾನು 1/2 ಅವರ್ ಎಕ್ಸಸೈಸ್ಗೆ ಅಂತ ಹೇಳಿ ಟೈಮನ್ನು ಕೊಡ್ತೀನಿ, ನಾನು ಇಟ್ಕೊಳ್ತೀನಿ. ಅದು ರೆಗ್ಯುಲರ್, ಒಮ್ಮೊಮ್ಮೆ ಮಿಸ್ ಆಗುತ್ತೆ, ಬಟ್ ರೆಗ್ಯುಲರ್ ಆಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಒಂದು ವೆಯ್ಟ್ ಲಾಸನ್ನು ನಾನು ಕಡಿಮೆ ಮಾಡ್ತಾ ಬಂದಿರುವಂಥದ್ದು. ಸೊ ನನ್ನ ಈ ಒಂದು ಕ್ವೆಶ್ಚನಿಗೆ ಕೆಲವು ನಾನು ಕ್ವೆಶನ್ಸ್ ಯಾರು ಕೇಳಿದ್ದೀರಾ, ಅದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲೇ ಕ್ವೆಶನ್ ಏನಿತ್ತು, ಸೈಡ್ ಎಫೆಕ್ಟ್ಸ್ ಇಲ್ವಾ ಅಂತ. ಖಂಡಿತ ಸೈಡ್ ಎಫೆಕ್ಟ್ಸ್ ನನಗಂತೂ ಖಂಡಿತ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಚೆನ್ನಾಗಿದ್ದೀನಿ. ಸುಸ್ತು ಆ ಥರ ಏನೂ ಆಗಿಲ್ಲ. ಈ ಜಿನಿ ಸ್ಲಿಮ್ದು ಒಂದು ಇದರದ್ದು ಪೇಜಲ್ಲಿ ಹೇಳ್ತಾರಲ್ವ, ಸೊ PCOD ಅವೆಲ್ಲ ಕಮ್ಮಿ ಆಗಿದೆ. ನನಗೆ ಅದು ಗೊತ್ತಿಲ್ಲ, ಯಾಕೆಂದ್ರೆ ಹೇಳಿದ್ರೆ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ನಂದೇನಿದ್ರು ವೆಯ್ಟ್ ಲಾಸ್ ಹೇಗೆ ಆಗ್ತಾ ಇದೆ, ನಂದು ಗುರಿ ಇದ್ದಿದ್ದು ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅಂತ, ಆರೋಗ್ಯಕರವಾಗಿರಬೇಕು ಅಂತ. ಸೊ ಕೆಲವೊಂದು ಆಗಿದೆಯೇನೋ ಗೊತ್ತಿಲ್ಲ, ಬಟ್ ಇರಬಹುದೇನೋ. ಸೊ ಇದು ನನ್ನ ಒಂದು ಜರ್ನಿ ಆಗಿತ್ತು, ವೆಯ್ಟ್ ಲಾಸ್ ಜರ್ನಿ. ಇಲ್ಲಿ ಡಯಟ್ ಪ್ಲ್ಯಾನ್ ಅಷ್ಟೇ ನಂದು, ಬಹಳ ವಿಪರೀತ ಏನಿಲ್ಲ, ಡಯಟ್ ಪ್ಲ್ಯಾನ್ ಅಷ್ಟೇ. ನಾನು ಆದಷ್ಟು ಈ ಒಂದು ಡೈರಿ ಪ್ರಾಡಕ್ಟನ್ನು ಯೂಸ್ ಮಾಡಲ್ಲ, ನಾನು ಬಳಕೆ ಮಾಡಲ್ಲ, ನಾನು ಅದನ್ನ ಉಪಯೋಗಿಸ್ಕೊಳ್ಳಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಡಯಟ್ ಪ್ಲ್ಯಾನ್ ಇಷ್ಟೇ ನಂದು. ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ. ನೀವು ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬಹುದು ಇದರ ಒಂದು ಜಿನಿ ಸ್ಲಿಮ್ಮನ್ನು. ಖಂಡಿತ ಮತ್ತೊಮ್ಮೆ ನಾನು ವಿಡಿಯೋ ಮಾಡ್ತೀನಿ. ಏನಾದರೂ ಒಂದು ಡೌಟ್ಸ್ ಇದ್ದ ಒಂದು ಕಮೆಂಟ್ಸ್ ಬಂದರೆ ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ.